ಇತ್ತೀಚೆಗೆ ಏನಾಗಿದೆ ಅಂದರೆ ಡಯಟಿಂಗ್ ಅಂದರೆ ಅನ್ನ ಬಿಡೋದು, ಪ್ರೋಟೀನ್ ಜಾಸ್ತಿ ಮಾಡೋವಂಥದ್ದು. ಇದು ಡಯಟಿಂಗ್ ಅನ್ನೋವಂಥ ಒಂದು ಕಾನ್ಸೆಪ್ಟ್. ಅಂದರೆ ಊಟ ಬಿಡೋದು ಡಯಟಿಂಗ್ ಅಂತ. ಬೇಸಿಕಲಿ ಡಯಟಿಂಗ್ ಈಸ್ ನಾಟ್ ಊಟ ಬಿಡೋದು. ಮುಖ್ಯವಾಗಿ ಅಮೆರಿಕ ಅಂತಲೇ ಹೇಳ್ಬೋದು. ಯಾಕೆಂದರೆ ಈ ಫಾಸ್ಟ್ ಫುಡ್ ಆಗಿರ್ಬೋದು, ಪ್ರೊಸೆಸ್ಡ್ ಫುಡ್ ಇಂಥದ್ದೆಲ್ಲ ಜಾಸ್ತಿ ಅಲ್ಲಿಂದಲೇ ಬಂದಂಥದ್ದು. ಅದೆಲ್ಲ ಒಳ್ಳೆಯದು, ಆದರೆ ಅನ್ನ ಒಳ್ಳೇದಲ್ಲ. ಅನ್ನ ಒಳ್ಳೇದಲ್ಲ. ವೆಯ್ಟ್ ಲಾಸ್ ಅನ್ನೋದು ಕಾನ್ಸೆಪ್ಟ್. ಡಯಟಿಂಗ್ ಮತ್ತು ವೆಯ್ಟ್ ಲಾಸ್ ಅದೊಂಥರ ಸಮಾನಾರ್ಥಕ ಪದಗಳಿದ್ದಾಗ ಆಗೋಗಿದೆ. ನಾವು ಸ್ವಭಾವತಃ ನಮ್ಮ ಒಂದು ಅಭ್ಯಾಸ ಏನಿದೆ ಇಲ್ಲಿ, ನಾವು ಬರೀ ಅನ್ನವನ್ನು ತಿನ್ನೋದಿಲ್ಲ, ಬರೀ ಕಾರ್ಬೋಹೈಡ್ರೇಟ್ಸ್ ಮಾತ್ರ ತಿನ್ನೋದಿಲ್ಲ. ನಾವು ಈಗ ಅನ್ನ ಊಟ ಮಾಡಿದ್ರೆ ಅನ್ನದ ಜೊತೆ ಸಾಂಬಾರು, ಚಟ್ನಿ, ಪಲ್ಯ, ಗೊಜ್ಜು, ಉಪ್ಪಿನಕಾಯಿ ಎಲ್ಲವೂ ಇರುತ್ತೆ ನಮ್ಮದು ಅಲ್ವಾ. ಬರೀ ಅನ್ನ ಯಾರು ತಿಂತಾರೆ? ಯಾರು ತಿನ್ನಲ್ಲ. ಇದರಿಂದ ಕಾರ್ಬೋಹೈಡ್ರೇಟ್ಸ್ ಪಡ್ಕೊಳ್ಳೋದಕ್ಕೂ ನಮ್ಮ ದೇಹ ಇದರಿಂದ ಪಡ್ಕೊಳ್ಳೋದಕ್ಕೂ ವ್ಯತ್ಯಾಸ ಇದೆ. ಡಲ್ ಕಲರ್ ಇರುತ್ತೆ, ಅದು ಡಲ್ ಆಗಿರುತ್ತೆ. ಅದನ್ನು ಪಾಲಿಷ್ ಮಾಡಿ ಮಾಡಿ ಚಂದ ಮಾಡ್ತೀವಿ, ನಾವು ಬೆಳ್ಳಗೆ ಕಾಣೋ ಹಾಗೆ ಮಾಡ್ತೀವಿ. ನಮಗೆ ಚಂದ ಬೇಕು, ನಮಗೆ ನೋಡೋದಕ್ಕೆ ಚೆನ್ನಾಗಿರ್ಬೇಕು. ಒಳಗಡೆ ಹೋದ್ಮೇಲೆ ಏನಾಗುತ್ತೆ ಗೊತ್ತಿಲ್ಲ. ನಮಸ್ಕಾರ, ಬಡಕಿಲಾ ಪ್ರದೀಪ್ ಯೂಟ್ಯೂಬ್ ಚಾನಲ್ನ ಆಹಾರದಲ್ಲೇ ಆರೋಗ್ಯ ಸರಣಿಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ನಮ್ಮ ಜೊತೆ ಡಾಕ್ಟರ್ ಸುವರ್ಣಿನಿ ಕೊಣಲೆ ಅವರಿದ್ದಾರೆ. ಅವ್ರ ಜೊತೆ ಮಾತಾಡ್ತಾ ಆಹಾರದ ಮೂಲಕ ಆರೋಗ್ಯವನ್ನು ಹೇಗೆ ಕಂಡುಕೊಳ್ಳೋದು ಅನ್ನೋದನ್ನು ತಿಳ್ಕೊಳ್ಳೋಣ. ನಮಸ್ಕಾರ. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್. ಆಹಾರದಲ್ಲೇ ಆರೋಗ್ಯ ಅನ್ನೋ ಟಾಪಿಕ್ನ ಸುತ್ತಾನೆ ಅದೊಂದಿಷ್ಟು ವಿಚಾರಗಳಿದೆ. ಸೊ ಇವತ್ತು ನಾವು ಮಾತಾಡಬೇಕಾಗಿರುವಂಥದ್ದು ನಮಗೆ ಮುಖ್ಯವಾಗಿ ಈಗ ಡಯಟ್ ಅಂತ ಬಂದಾಗ ಅಲ್ಲಿ ಕಾರ್ಬೋಹೈಡ್ರೇಟ್ಸನ್ನು ಫುಲ್ಲಾಗಿ ಅವಾಯ್ಡ್ ಮಾಡೋದು, ಅದು ಯಾವ ರೀತಿ ನಮ್ಮ ದೇಹಕ್ಕೆ ಪೂರಕವಾದಂಥ ವಿಷಯ, ಅದನ್ನೊಂದು ಆಯುರ್ವೇದದ ಹಿನ್ನೆಲೆಯಲ್ಲಿ ನೋಡೋದಾದರೆ ಯಾವ ಥರ ಹೇಗೆ? ಕಳೆದ ಒಂದು 15-20 ವರ್ಷದಿಂದ ಶುರುವಾಗಿರಬಹುದು ಅನಿಸುತ್ತೆ. ಅದಕ್ಕಿಂತ ಹಿಂದೆ ತೀರಾ ಕಾರ್ಬೋಹೈಡ್ರೇಟನ್ನು ಟೋಟಲಿ ಅವಾಯ್ಡ್ ಮಾಡಬೇಕು ಅನ್ನೋವಂಥದ್ದು ಅಷ್ಟೊಂದು ಇರಲಿಲ್ಲ. ಇತ್ತೀಚೆಗೆ ಏನಾಗಿದೆ ಅಂದರೆ ಡಯಟಿಂಗ್ ಅಂದರೆ ಅನ್ನ ಬಿಡೋದು, ಪ್ರೋಟೀನ್ ಜಾಸ್ತಿ ಮಾಡೋವಂಥದ್ದು. ಇದು ಡಯಟಿಂಗ್ ಅನ್ನೋವಂಥ ಒಂದು ಕಾನ್ಸೆಪ್ಟ್. ಅಂದರೆ ಊಟ ಬಿಡೋದು ಡಯಟಿಂಗ್ ಅಂತ. ಬೇಸಿಕಲಿ ಡಯಟಿಂಗ್ ಈಸ್ ನಾಟ್ ಊಟ ಬಿಡೋದು, ಸರಿಯಾದ ರೀತಿಯಲ್ಲಿ ಊಟ ಮಾಡೋದು, ಒಟ್ಟಾರೆಯಾಗಿ ಊಟ ಮಾಡೋದನ್ನು ಬಿಡೋದು. ಹೌದು, ಊಟ ಮಾಡೋದನ್ನು ಬಿಡೋದಲ್ಲ, ಊಟ ಮಾಡೋದನ್ನೇ ಬಿಡೋದಲ್ಲ. ಸೊ ಹೀಗೆ ಒಟ್ರಾಸಿ ಊಟ ಮಾಡಬಾರ್ದು ಅಷ್ಟೇ. ಎಕ್ಸಾಕ್ಟ್ಲಿ. ಬೇಕಾಬಿಟ್ಟು ತಿನ್ನೋದನ್ನ ಕಡಿಮೆ ಮಾಡೋದು. ಏನಾಗಿದೆ ಈ ಡಯಟಿಂಗ್ ಅಂತ ಹೇಳ್ತಾ ಹೋದಾಗ ಹಲವು ಕಾರಣಗಳಿಂದ, ಯಾಕೆಂದರೆ ನಾವು ಇದನ್ನೆಲ್ಲ ಫಾಲೋ ಮಾಡೋಕ್ಕೆ ಶುರು ಮಾಡುವಾಗ ನಾವು ಇದನ್ನು ಪಶ್ಚಿಮದಿಂದ ತಗೊಳ್ಳೋ ಇನ್ಫ್ಲುಯೆನ್ಸ್ ತುಂಬ ಜಾಸ್ತಿ ಇದೆ. ಆ ಕಡೆಯಿಂದ ಬಂದದ್ದು ಅಮೆರಿಕಾ, ಅಥವಾ ಮುಖ್ಯವಾಗಿ ಅಮೆರಿಕಾ ಅಂತಲೇ ಹೇಳ್ಬೋದು. ಯಾಕೆಂದರೆ ಈ ಫಾಸ್ಟ್ ಫುಡ್ ಆಗಿರ್ಬೋದು, ಪ್ರೊಸೆಸ್ಡ್ ಫುಡ್ ಇಂಥದ್ದೆಲ್ಲ ಜಾಸ್ತಿ ಅಲ್ಲಿಂದಲೇ ಬಂದಂಥದ್ದು. ರೈಟ್. ಅದೆಲ್ಲ ಒಳ್ಳೆಯದು, ಆದರೆ ಅನ್ನ ಒಳ್ಳೇದಲ್ಲ. ಸೊ ಇಂಥದ್ದು ಶುರುವಾಯಿತು. ಸೊ ಇದು ಆ ಥರ ಚಿಂತನೆಯಿಂದ ಬ್ಯಾಕ್ಗ್ರೌಂಡಲ್ಲಿ ಬಂದಿದ್ದರಿಂದ ಹಾಗೊಂದು ಶುರುವಾಯಿತು. ಭಾರತದಲ್ಲಿ ಏನು ಅಂದರೆ ನಾವು ಅನ್ನವನ್ನೇ ಜಾಸ್ತಿ, ನಾವು ಪ್ರಧಾನ ಆಹಾರ, ನಮ್ಮ ಸ್ಟೇಪಲ್ ಫುಡ್ ಈಸ್ ರೈಸ್, ನಮಗೆ ಅನ್ನ. ಅದ್ರ ಜೊತೆಗೆ ನಾವು ಕೆಲವೊಂದು ಪ್ರದೇಶದಲ್ಲಿ ರಾಗಿ ಇದೆ, ಕೆಲವು ಪ್ರದೇಶದಲ್ಲಿ ಜೋಳ ಇದೆ, ಕೆಲವು ಪ್ರದೇಶದಲ್ಲಿ ಗೋಧಿ ಇದೆ. ಆದರೆ ಅನ್ನ ಇಲ್ಲದೇ ಇರುವಂಥ ಪ್ರದೇಶ ಯಾವುದೂ ಇಲ್ಲ ನಮ್ಮಲ್ಲಿ, ಇಡೀ ಭಾರತದಲ್ಲಿ. ಗೋಧಿ ನಮ್ಮ ದೇಶದ ಮೂಲ ಆಹಾರ ಉತ್ಪನ್ನವ ಇತ್ತು. ಹೌದು, ಇತ್ತು, ಆದರೆ ಅಷ್ಟು ವ್ಯಾಪಕವಾಗಿರಲಿಲ್ಲ. ಹಾಂ, ಈಗಿನಷ್ಟು ಉತ್ತರ ಭಾರತದಲ್ಲಿ ಗೋಧಿಯೇ ಅಷ್ಟೊಂದು ಪ್ರಧಾನವಾಗಿದೆ, ಅಷ್ಟೊಂದು ಬಹುಶಃ ಇರಲಿಲ್ಲ ಅನಿಸುತ್ತೆ ಹಿಂದೆ. ಬಟ್ ಅನ್ನ ಅಂತೂ ಎಲ್ಲ ಕಡೆಯಲ್ಲೂ ಇತ್ತು. ಇವಾಗ ನಾವು ಈಶಾನ್ಯ ಭಾರತದ ಕಡೆಗೆ ಹೋದರೆ ಅನ್ನವೇ ಪ್ರಧಾನ ಆಹಾರ. ಅಲ್ಲಿ ಅನ್ನ, ಅದ್ರ ಜೊತೆಗೆ ಉಳಿದಿದ್ದೆಲ್ಲವನ್ನು ತಗೋತಾರೆ. ದಕ್ಷಿಣದಲ್ಲಂತೂ ಕೇಳೋದೇ ಬೇಡ, ನಮಗೆ ಅಕ್ಕಿಯೇ, ಅನ್ನವೇ ತುಂಬ ಮುಖ್ಯ ಆಹಾರ. ಏನಾಯಿತು, ಈ ಡಯಟ್ ಮಾಡೋಕ್ಕೆ ಶುರು ಮಾಡಿದಾಗ ಮುಖ್ಯವಾಗಿ ಯಾಕೆ ಬಂತು ಅಂದರೆ ವೆಯ್ಟ್ ಲಾಸ್ ಅನ್ನೋದು ಕಾನ್ಸೆಪ್ಟ್. ಡಯಟಿಂಗ್ ಮತ್ತು ವೆಯ್ಟ್ ಲಾಸ್ ಅದೊಂಥರ ಸಮಾನಾರ್ಥಕ ಪದಗಳಿದ್ದಾಗ ಆಗೋಗಿದೆ. ಡಯಟ್ ಅನ್ನೋದು ಬೇರೆದಕ್ಕೂ ನಾವು ಮಾಡ್ತೀವಿ, ಡಯಟಿಂಗ್ ಅನ್ನೋದು ಬೇಕಾಗತ್ತೆ. ಬಟ್ ಸಾಮಾನ್ಯವಾಗಿ ಜನ ಏನು ಅಂದ್ಕೋತಾರೆ ಅಂದರೆ ಡಯಟಿಂಗ್ ಅಂದರೆ ವೆಯ್ಟ್ ಲಾಸ್ಗೆ ಇರೋವಂಥದ್ದು ಅಂತ. ವೆಯ್ಟ್ ಲಾಸ್ಗೆ ಅಲ್ಲ, ವೆಯ್ಟ್ ಗೇನಿಗೂ ಡಯಟಿಂಗ್ ಇದೆ. ಅಥವಾ ಯಾವುದೋ ರೋಗ ಬಂದಾಗ ಎಸ್, ಡಯಾಬಿಟೀಸ್ಗೊಂದು ಡಯಟಿಂಗ್ ಇದೆ. ಅವ್ರು ಸಣ್ಣ ಇರ್ಬೋದು, ಬಟ್ ಅವರ ಡಯಾಬಿಟೀಸ್ಗೆ ಅಥವಾ ಅವರ ಹಾರ್ಟ್ ಇಶ್ಯೂಸ್ ಇದ್ದಾಗ ಅಥವಾ ಅವರಿಗೆ ಇನ್ಯಾವುದೋ ಸಮಸ್ಯೆ ಇದ್ದಾಗ ಡಯಟಿಂಗ್ ಇರುತ್ತೆ. ಈಗ ಎಕ್ಸರ್ಸೈಸ್ ಆಗಲಿ, ಜಿಮ್ಗೆ ಹೋಗೋದು, ವೆಯ್ಟ್ ಗೇನಿಗೂ ಮಾಡ್ತಾರೆ, ವೆಯ್ಟ್ ಲಾಸಿಗೂ ಮಾಡ್ತಾರೆ. ಹೌದು, ಅದೇ ಥರ ಎಲ್ಲನೂ ಕೂಡ ನಮ್ಮನ್ನು ಒಂದು ಸರಿಯಾದ ರೂಪದಲ್ಲಿ ಇಟ್ಕೊಳ್ಳೋದಕ್ಕೆ ಪೂರಕವಾಗಿ ಇವುಗಳನ್ನೆಲ್ಲ ಬಳಸ್ಕೊಳ್ಬೇಕು. ಹೌದು. ಹಾಗೆ ವೆಯ್ಟ್ ಲಾಸ್ಗೆ ಅಂತ ಬಂದಾಗ ಕಾರ್ಬೋಹೈಡ್ರೇಟ್ಸ್ ತಿನ್ನಬಾರ್ದು, ಅದು ತೂಕವನ್ನು ಜಾಸ್ತಿ ಮಾಡುತ್ತೆ ಅಂತ ಒಂದು. ಕಾರ್ಬೋಹೈಡ್ರೇಟ್ಸ್ ಅಂದರೆ ಬೇಸಿಕಲಿ ಗ್ಲೂಕೋಸ್.
ಗ್ಲೂಕೋಸ್ ನಮಗೆ ಶಕ್ತಿ ಕೊಡುತ್ತೆ. ನಮಗೆ ಶಕ್ತಿ ಬರೋದೆಲ್ಲಿಂದ ಅಂದರೆ ಗ್ಲೂಕೋಸಿಂದಾನೆ. ನಾವು ಅನ್ನ ತಿಂತೀವ, ಗೋಧಿ ತಿಂತೀವ, ರಾಗಿ ತಿಂತೀವ, ಅದೆಲ್ಲವೂ ಕೊನೆಗೆ ಜೀರ್ಣ ಆದಾಗ ಅದರಲ್ಲಿ ಬೇರೆ ಬೇರೆ ಅಂಶಗಳಿರುತ್ತೆ. ಕಾರ್ಬೋಹೈಡ್ರೇಟ್, ಅದರಲ್ಲಿರುವಂಥ ಕಾರ್ಬೋಹೈಡ್ರೇಟ್ ಅಂದರೆ ಶರ್ಕರ ಪಿಷ್ಟ ಕನ್ನಡದಲ್ಲಿ ಹೇಳಿದರೆ ಅದು ಗ್ಲೂಕೋಸ್ ಆಗುತ್ತೆ. ಅದು ಸಕ್ಕರೆಯ ಅಂಶ. ಸಕ್ಕರೆ ಅಂದರೆ ಕೇವಲ ನಾವು ಡಬ್ಬಿಲ್ ಇಟ್ಕೊಂಡು ಹಾಕೋತೀವಲ್ಲ ವೈಟ್ ಕ್ರಿಸ್ಟಲ್ಸ್, ಅದು ಮಾತ್ರ ಸಕ್ಕರೆ ಅಲ್ಲ. ತುಂಬಾನೇ ರೂಪದಲ್ಲಿ ಸಕ್ಕರೆ ಸಿಗ್ತಾ ಇರುತ್ತೆ ದೇಹಕ್ಕೆ, ಬೇಕಾಗುತ್ತೆ ಕೂಡ. ಹೌದು. ಆದ್ರೆ ಈಗ ಈ ಸಕ್ಕರೆ ಅನ್ನೋ ವಿಚಾರಕ್ಕೆ ಬಂದಾಗ ಒಂದು ರೀತಿ ಒಂದು ಸೈಡಲ್ಲಿ ಡಯಟ್ ನೋಡೋದಾದ್ರೆ, ಇನ್ನೊಂದು ಕಡೆ ಶುಗರ್ ರಿಲೇಟೆಡ್ ಅಲ್ಲೂ ಕೂಡ ಶುಗರ್ ಬಂದವರಿಗೆ ಬರುತ್ತೆ, ಬಾರ್ಡರ್ ಅಲ್ಲಿ ಇದೆ ಅನ್ನೋರಿಗೂ ಕೂಡ ಅನ್ನ ಬಿಡಿ ಅಂತ ಅನ್ನುವಂಥದ್ದು ಹೇಳ್ತಾರೆ. ಸೊ ಅದನ್ನು ಕೂಡ ನೀವು ಅಡ್ರೆಸ್ ಮಾಡಬೇಕು. ಅದ್ರ ಬಗ್ಗೆ ಹೇಳೋಣ. ಫಸ್ಟ್ ಯಾಕೆ ಇದಿದೆ ಅಂದರೆ, ಮುಂದೇನು ಅಂದರೆ ಅನ್ನ ಅಥವಾ ಕಾರ್ಬೋಹೈಡ್ರೇಟ್ಸ್ ಬೇಸಿಕಲಿ ಅದು ತೂಕವನ್ನು ಹೆಚ್ಚು ಮಾಡುತ್ತೆ ಅನ್ನುವಂಥದ್ದು. ಇದು ಯಾಕೆ ಭ್ರಮೆ ಬಂತು ಅಂತ ಅಂದರೆ, ಪ್ರೊಸೆಸ್ಡ್ ಫುಡ್ಡನ್ನು ಸೇವಿಸುವಾಗ, ಪ್ರೊಸೆಸ್ಡ್ ಶುಗರ್ ತಗೊಳ್ಳುವಾಗ ಇದಾಗತ್ತೆ. ನಾವು ಸ್ವಭಾವತಃ ನಮ್ಮ ಒಂದು ಅಭ್ಯಾಸ ಏನಿದೆ ಇಲ್ಲಿ, ನಾವು ಬರೀ ಅನ್ನವನ್ನು ತಿನ್ನೋದಿಲ್ಲ, ಬರೀ ಕಾರ್ಬೋಹೈಡ್ರೇಟ್ಸ್ ಮಾತ್ರ ತಿನ್ನೋದಿಲ್ಲ. ನಾವು ಈಗ ಅನ್ನ ಊಟ ಮಾಡಿದ್ರೆ ಅನ್ನದ ಜೊತೆ ಸಾಂಬಾರು, ಚಟ್ನಿ, ಪಲ್ಯ, ಗೊಜ್ಜು, ಉಪ್ಪಿನಕಾಯಿ ಎಲ್ಲವೂ ಇರುತ್ತೆ ನಮ್ಮದು ಅಲ್ವಾ. ಬರೀ ಅನ್ನ ಯಾರು ತಿಂತಾರೆ? ಯಾರು ತಿನ್ನಲ್ಲ. ಹಾಗಾಗಿ ಆ ಕಾನ್ಸೆಪ್ಟ್ ಏನಿದೆ, ಬರೀ ಪ್ರೊಸೆಸ್ಡ್ ಶುಗರ್ ಅನ್ನ ತಿನ್ನುವಾಗ ಕಾರ್ಬೋಹೈಡ್ರೇಟ್ಸ್ನ ಸಮಸ್ಯೆ ಆಗುತ್ತೆ. ಅಂದರೆ ಅದು ಅದನ್ನ ಅಂದರೆ ದೇಹಕ್ಕೆ ಅದು ಪ್ರಾಸೆಸ್ ಆಗಿ ರೆಡಿಯಾಗಿ ಶುಗರ್ ಆಗಿ ಹೋಗಬಾರ್ದು, ಹೋದ ಮೇಲೆ ಅದನ್ನು ಶುಗರ್ ಆಗಿ ಕನ್ವರ್ಟ್ ಮಾಡ್ಕೋಬೇಕು ದೇಹ. ಎಕ್ಸಾಕ್ಟ್ಲಿ. ಆಗ ಏನಾಗುತ್ತೆ, ನೀವು ಈಗ ಉದಾಹರಣೆಗೆ ಇಷ್ಟು ಪ್ರಮಾಣದ ಅನ್ನ ಸಾಂಬಾರು ತಿನ್ನೋದಕ್ಕೂ ಇಷ್ಟು ಪ್ರಮಾಣದ ಪ್ಯೂರ್ ಶುಗರ್ ಹಾಕಿ ಬರೀ ಶುಗರ್ ಜಾಸ್ತಿ ಇರುವಂಥ ಕೇಕ್ ತಿನ್ನೋದಕ್ಕೂ, ರಿಫೈನ್ಡ್ ಫ್ಲವರ್ ಮತ್ತು ರಿಫೈನ್ಡ್ ಮೈದಾ ಹಿಟ್ಟು ಈ ಥರ ಏನೋ ಒಂದು ಹಿಟ್ಟಿನಿಂದ ಮಾಡಿರೋ ಸಕ್ಕರೆ ಹಾಕಿ ಕೇಕ್ ತಿನ್ನೋದಕ್ಕೂ ವ್ಯತ್ಯಾಸ ಇದೆ ಅಲ್ವಾ. ಇದರಿಂದ ಕಾರ್ಬೋಹೈಡ್ರೇಟ್ಸ್ ಪಡ್ಕೊಳ್ಳೋದಕ್ಕೂ ನಮ್ಮ ದೇಹ ಇದರಿಂದ ಪಡ್ಕೊಳ್ಳೋದಕ್ಕೂ ವ್ಯತ್ಯಾಸ ಇದೆ. ನಾನು ಇಷ್ಟೇ ಪ್ರಮಾಣ ಅಂತ ನೋಡಿದರೆ, ನಾನೀಗ ಇದು ನನ್ನ ಹೊಟ್ಟೆ ತುಂಬಿಸುತ್ತೆ, ಅದೇ ಪ್ರಮಾಣದ ಕೇಕ್ ತಿಂದೆ ಅಂದರೆ ನನಗೆ ಜಾಸ್ತಿ ಆಗುತ್ತೆ. ಅದು ಅದರಲ್ಲಿ ಬೇರೆ ಪೋಷಕಾಂಶಗಳೂ ಇರೋದಿಲ್ಲ, ಬರೀ ಶುಗರ್ ಇರುತ್ತೆ. ಮತ್ತಿನ್ನೊಂದು, ಈ ಮೈದಾ ಅಥವಾ ಯಾವುದೇ ಗೋಧಿ, ಇದು ಮೈದಾ ಮಾಡೋದು ಗೋಧಿಯಿಂದ ಬೇಸಿಕಲಿ. ಆದರೆ ಏನಾಗುತ್ತೆ, ಈ ರಿಫೈನ್ಡ್ ಅಂತ ಒಂದೇನು ಕ್ಯಾಟಗರಿ ಇದೆ, ಪ್ರೊಸೆಸ್ಡ್ ಫುಡ್ ಅಂತ, ಅಲ್ಲಿ ಆ ಒಂದು ಧಾನ್ಯದಲ್ಲಿರುವ ಬೇರೆ ಎಲ್ಲ ಅಂಶಗಳನ್ನು ತೆಗೆದು ಬಿಡ್ತೀವಿ ನಾವು. ಅದರ ಹೊರಗಿನ ಕವಚ ಆಗಿರಬಹುದು, ಇದನ್ನೆಲ್ಲ ತೆಗೆದು, ಈಗ ಅಂದರೆ ಅದು ಇರೋದು ಎಷ್ಟು ಮುಖ್ಯ, ಯಾಕೆ ಮುಖ್ಯ? ತುಂಬ ಮುಖ್ಯ. ಈಗ ಅಕ್ಕಿ ಫಾರ್ ಎಕ್ಸಾಂಪಲ್, ನಾವು ತುಂಬ ಸರಳ ಉದಾಹರಣೆ ಅಂದರೆ ವೈಟ್ ರೈಸ್ ಮತ್ತು ಬಾಯ್ಲ್ ರೈಸ್, ರೆಡ್ ರೈಸ್ ಅಥವಾ ಬಾಯ್ಲ್ಡ್ ರೈಸ್, ಇದು ಯಾವ್ದಾದ್ರು ನೋಡಿದ್ರೆ ನಮಗೆ ಒಂದು ವ್ಯತ್ಯಾಸ ಕಾಣೋದು ಏನು ಅಂದರೆ, ಅನ್ಪಾಲಿಶ್ಡ್ ಮತ್ತೆ ಪಾಲಿಶ್ಡ್, ಇದೆರಡು ವ್ಯತ್ಯಾಸ ರೈಸ್ನಲ್ಲಿ ನಾವು ಅನ್ನದಲ್ಲಿ ನಾವು ಕಾಣುವಂಥದ್ದು. ಈಗ ಬಿಳಿ ಅನ್ನದಲ್ಲೂ ಅನ್ಪಾಲಿಶ್ಡ್ ರೈಸ್ ಇದೆ. ಈಗ ಬಿಳಿ ಅನ್ನ ಎಲ್ಲವೂ ಕೆಂಪು ಬಣ್ಣಕ್ಕೆ ಇರಲ್ಲ, ಸ್ವಲ್ಪ ಡಲ್ ಕಲರ್ ಇರುತ್ತೆ, ಅದು ಡಲ್ ಆಗಿರುತ್ತೆ. ಅದನ್ನ ಪಾಲಿಶ್ ಮಾಡಿ ಮಾಡಿ ಚಂದ ಮಾಡ್ತೀವಿ ನಾವು, ಬೆಳ್ಳಗೆ ಕಾಣೋ ಹಾಗೆ ಮಾಡ್ತೀವಿ. ನಮಗೆ ಚಂದ ಬೇಕು, ನಮಗೆ ನೋಡೋದಕ್ಕೆ ಚೆನ್ನಾಗಿರ್ಬೇಕು, ಒಳಗಡೆ ಹೋದ್ಮೇಲೆ ಏನಾಗುತ್ತೆ ಗೊತ್ತಿಲ್ಲ. ಇದು ಮನುಷ್ಯನ ವಿಷಯಕ್ಕೂ ನಾವು ಇದೇ ತಪ್ಪನ್ನ ಮಾಡೋವಂಥದ್ದು. ಯಾರು ನೋಡೋಕ್ಕೆ ಚೆನ್ನಾಗಿದ್ದಾರೆ ಅವರು ಒಳ್ಳೆಯವರು ನಮಗೆ, ಅಥವಾ ತುಂಬ ಏನು ಹೇಳ್ತೀವಿ, ಹೊರಗಡೆಯಿಂದ ಪಾಲಿಶ್ಡ್ ಆಗಿ ಯಾರು ಇರ್ತಾರೆ ಅವರು ವೆರಿ ಈಸ್ ವೆರಿ ಗುಡ್ ಅನ್ನೋವಂಥ ಒಂದು, ಅಥವಾ ಅವ್ರಿಗೆ ನಾವು ರೆಸ್ಪೆಕ್ಟ್ ಜಾಸ್ತಿ ಕೊಡ್ತೀವಿ, ಅವ್ರ ಮೇಲೆ ಒಂದು ಒಳ್ಳೆ ಭಾವನೆ ಬರುವಂಥದ್ದು. ಮೇ ಬಿ ಅದು ನಮ್ಮ ಕೊಲೋನಿಯಲ್ ಇದರ ಮೈಂಡ್ಸೆಟ್ ಇರಬಹುದು, ಅಥವಾ ಅವರು ಹುಟ್ಟು ಹಾಕಿದ ಮೈಂಡ್ಸೆಟ್. ಬೆಳ್ಳಗಿದ್ದವ್ರು ಚಂದ, ಕಪ್ಪು ಚಂದ ಅಲ್ಲ ಅನ್ನೋ ಒಂದು ಭಾವನೆ ಇರ್ಬೋದು. ಮದುವೆ ಆಗ್ಬೇಕಾದ್ರೆ ಹುಡುಗಿ ಬೆಳ್ಳಗಿರ್ಬೇಕು, ಹುಡುಗ ಬೆಳ್ಳಗಿರ್ಬೇಕು, ಕಪ್ಪಿರಬಾರ್ದು, ಇದೆಲ್ಲ ಒಂದು ಮೈಂಡ್ ಸೆಟ್ ಇದೆಯಲ್ಲ, ಅದೇ ಥರ ಇಲ್ಲೂ ಬರುತ್ತೆ. ಅಕ್ಕಿ ನೋಡೋಕೆ ಚೆನ್ನಾಗಿರ್ಬೇಕು ನಮಗೆ, ಅದೊಂದು ಭಾವನೆ ಇದೆ, ಅದು ಮೈಂಡಲ್ಲಿ ಕೂತ್ಕೊಂಡಿದೆ. ಸೊ ಏನಾಗುತ್ತೆ, ಆ ಥರ ಹೈಲಿ ಪಾಲಿಶ್ಡ್ ನೋಡೋಕ್ಕೆ ಚೆನ್ನಾಗಿ ಕಾಣುವಂಥ ಅಕ್ಕಿ ತಿಂದಾಗ ಅದರಲ್ಲಿ ಹೊರಗಿನ ಕವಚ ಏನೂ ಇರಲ್ಲ. ಅದರ ಹೊರಗಡೆ, ಈಗ ಅಕ್ಕಿ ಒಂದು ಕಾಳು ತಗೊಂಡ್ರೆ ಅದರ ಹೊರಗಡೆ ಆ ಭತ್ತದಿಂದ ಒಳಗಡೆ ಮತ್ತು ಅಕ್ಕಿಯಿಂದ ಹೊರಗಡೆ ಕವಚ ಒಂದಿರುತ್ತೆ, ಅದರಲ್ಲಿ ತುಂಬ ಫೈಬರ್ ಇರುತ್ತೆ, ಅದರಲ್ಲಿ ನ್ಯೂಟ್ರಿಯೆಂಟ್ಸ್ ಇರುತ್ತೆ, ವಿಟಮಿನ್ಸ್ ಇರುತ್ತೆ, ಎಲ್ಲನೂ ಇರುತ್ತೆ. ಅದನ್ನೇ ತೆಗೆದುಬಿಟ್ರೆ ಒಳಗಡೆ ಏನು ಉಳಿಯುತ್ತೆ? ಬರೀ ಕಾರ್ಬೋಹೈಡ್ರೇಟ್ಸ್ ಅಷ್ಟೇ ಉಳಿಯುತ್ತೆ. ನಾವು ಯಾವಾಗ ಸಿಂಗಲ್ ಪಾಲಿಶ್ಡ್ ಅಕ್ಕಿ ಅಥವಾ ಆ ಥರ ಈಗ 2-3 ಸಲ ಪಾಲಿಶ್ ಮಾಡ್ತಾರೆ, ಆಗ ಅದೆಲ್ಲ ಹೋಗುತ್ತೆ. ಸಿಂಗಲ್ ಪಾಲಿಶ್ಡ್ ಅಥವಾ ಅನ್ಪಾಲಿಶ್ಡ್ ಅಕ್ಕಿಯನ್ನು ತಗೊಂಡಾಗ ಅದರಲ್ಲಿ ಇದೆಲ್ಲವೂ ಇರುತ್ತೆ. ಇದರಿಂದ ಇದ್ದರೆ ಈಗ ಫೈಬರ್ಸ್ ಹೊರಗಡೆ ಯಾಕಿರಬೇಕು ಅಂತ, ನಮಗೆ ಬೇಕಾಗಿದ್ದು ಶುಗರ್ ಅಲ್ವಾ, ಫೈಬರ್ ಯಾಕೆ ಬೇಕು ಅಂತ ಅಕ್ಕಿಯಲ್ಲಿ. ಫೈಬರ್ದೇ ಇನ್ನೊಂದು ಹೋಲ್ ಟಾಪಿಕ್ ಮಾಡುವಂಥದ್ದು ವಿಷಯ ಇದೆ. ಈಗ ಫೈಬರ್ ಇದ್ದಾಗ ಏನಾಗುತ್ತೆ, ಬರೀ ಅಕ್ಕಿ ಹೋದಾಗ, ಬರೀ ಪಾಲಿಶ್ಡ್ ಅಕ್ಕಿ ಅಥವಾ ಕಾರ್ಬೋಹೈಡ್ರೇಟ್ಸ್ ಪ್ಯೂರ್ ಹೋದಾಗ ಏನಾಗುತ್ತೆ, ಬರೀ ಅದು ಮಾತ್ರ ಆ ಶುಗರ್ ಕಂಟೆಂಟ್ ಏನಿದೆ ಗ್ಲೂಕೋಸ್ ಅಷ್ಟು ಮಾತ್ರ
ಇಮಿಡಿಯೇಟ್ ಆಗಿ ಡಿಜೀರ್ಣ ಆಯಿತು, ರಕ್ತಕ್ಕೆ ಸೇರ್ಕೊಂಡ್ಬಿಡ್ತು, ಶುಗರ್ ಸ್ಪೈಕ್ ಆಯಿತು ಅಥವಾ ಶುಗರ್ ಕಂಟೆಂಟ್ ಇದು. ಮತ್ತು ನಾವಿಷ್ಟು ತಿನ್ನೋದ್ರಲ್ಲಿ ಅಷ್ಟು ಕಾರ್ಬೋಹೈಡ್ರೇಟ್ಸೇ ಇರುತ್ತೆ. ನಾವು ಅದನ್ನು ಖರ್ಚು ಮಾಡ್ತೀವಾ? ಅಂದರೆ ಫಸ್ಟಿಗೆ ನಾವು ವಾಹನಕ್ಕೆ ಫ್ಯೂಯಲ್ ಹಾಕುವಾಗ ಸೀದಾ ಇಂಜಿನಿಗೆ ಹೋಗಲ್ಲ ಅದು. ಅಂದರೆ ಸುಮ್ಮನೆ ತುಂಬ ರಫ್ ಆಗಿ ಹೇಳ್ತಿದ್ದೀನಿ, ಟ್ಯಾಂಕ್ಗೆ ಹೋಗಿ ನಂತರ ಎಷ್ಟು ಬೇಕೋ ಅಷ್ಟು ಮಾತ್ರ ಹೋಗಬೇಕು. ಆದರೆ ಇದರಲ್ಲಿ ನೇರವಾಗಿ ಅಲ್ಲಿ ಹೋಗೋದ್ರಿಂದ ರಿಫೈನ್ಡ್ ಸ್ಪೈಕ್ ಆಗುವಂಥದ್ದು. ಪ್ರೊಸೆಸ್ಡ್ ಫುಡ್ ತಿಂದಾಗ ಅದಾಗತ್ತೆ, ಜಾಸ್ತಿ ಆಗುವಂಥದ್ದು ಪ್ರೊಸೆಸ್ಡ್. ಅನ್ನ ಇವನ್ ಇಫ್ ಇಟ್ ಈಸ್ ಪಾಲಿಶ್ಡ್ ಆ ಸಮಸ್ಯೆ ಬರೋಲ್ಲ, ಅಷ್ಟೊಂದು ಬರಲ್ಲ. ಪ್ರೊಸೆಸ್ಡ್ ಫುಡ್ ತಿಂದಾಗ ಬರುತ್ತೆ. ಯಾವುದು ಪ್ರೊಸೆಸ್ಡ್ ಫುಡ್ ಅಂದರೆ ಒಂದು ಪ್ಯಾಕೆಟ್ ಬಿಸ್ಕೆಟ್ ಓಪನ್ ಮಾಡೋದು ತಿನ್ನು, ಚಿಪ್ಸ್ ತಿನ್ನು, ಹೀಗೆ ಸುಮಾರು ನಮ್ದು ಇದೆಯಲ್ಲ. ಅದ್ರಲ್ಲಿ ಬೇಕಾದ್ರೆ ಅವ್ರು ಲೇಬಲ್ ಹಾಕ್ತಾರೆ, ದಿಸ್ ಇಸ್ ಹೆಲ್ದಿ ಫಾರ್ ಕಿಡ್ಸ್, ದಿಸ್ ಇಸ್ ಹೆಲ್ದಿ ಫಾರ್ ಇದು ಎಲ್ಲ ಹಾಕ್ತಾರೆ ಅವರು, ಬಟ್ ಇಟ್ ಈಸ್ ನಾಟ್. ನಾವು ಅನ್ನ ಊಟ ಮಾಡೋವಾಗ ಏನಾಗುತ್ತೆ, ಈವನ್ ಇಫ್ ಇಟ್ ಈಸ್ ಪಾಲಿಶ್ಡ್ ಅನ್ನ ಮಾತ್ರ ತಿನ್ನೋದಿಲ್ಲ ನಾವು, ಅದ್ರ ಜೊತೆಗೆ ತರಕಾರಿ, ಬೇಳೆ, ಕಾಳು ಏನೇನೋ ಒಂದಷ್ಟು ಇರುತ್ತೆ, ಅದರಲ್ಲೆಲ್ಲ ಫೈಬರ್ ಇರುತ್ತೆ, ಅದರಲ್ಲೆಲ್ಲ ಬೇರೆ ಪೋಷಕಾಂಶಗಳು ಇರುತ್ತೆ. ಆದ್ದರಿಂದ ಕಾರ್ಬ್ಸ್ ಅನ್ನೋದು, ಕಾರ್ಬೋಹೈಡ್ರೇಟ್ ಅನ್ನೋದು ಕೆಟ್ಟದ್ದಲ್ಲ, ನಾವು ಅದನ್ನು ತಿನ್ನೋ ರೀತಿಯಲ್ಲಿದೆ. ನೀವು ರಿಫೈನ್ಡ್ ಫಾರ್ಮಲ್ಲಿ ತಿಂತೀರಾ, ಇಟ್ ಈಸ್ ಹಾರ್ಮ್ಫುಲ್. ಹೋಲ್ಸಮ್ ಆಗಿ ತಿನ್ನಬೇಕು ಯಾವತ್ತು. ಅನ್ನಕ್ಕೆ ಸಾಂಬಾರು, ಪಲ್ಯ, ತರಕಾರಿ ಎಲ್ಲ ಹಾಕ್ಕೊಂಡು ಊಟ ಮಾಡಿದಾಗ, ಅಥವಾ ಬರೀ ಅನ್ನ ತುಪ್ಪನೇ ತಿಂತೀವಿ, ಈಗ ನಮ್ಮ ಕಡೆ ಅದೊಂದು ಅಭ್ಯಾಸ ಇದೆ, ಅನ್ನಕ್ಕೆ ತುಪ್ಪ ಮತ್ತು ಉಪ್ಪು ಹಾಕ್ಕೊಂಡು ಕಲಿಸ್ಕೊಂಡು ತಿನ್ನೋ ಅಂಥದ್ದು. ಹಾಗೆ ತಿಂದರೂ ಕೂಡ ಇಫ್ ಇಟ್ ಈಸ್ ಅನ್ಪಾಲಿಶ್ಡ್ ಆರ್ ಸಿಂಗಲ್ ಪಾಲಿಶ್ಡ್ ರೈಸ್ ಸಮಸ್ಯೆ ಅಷ್ಟೊಂದು ಆಗೋದಿಲ್ಲ. ಯಾಕೆಂದರೆ ಅನ್ನದಲ್ಲೇ ಫೈಬರ್ ಇರುತ್ತೆ. ಈಗ ಒಂದು ಕಾಳು ಅಕ್ಕಿ ಇಷ್ಟು ಚಿಕ್ಕದಿರುತ್ತಲ್ಲ, ಅದರೊಳಗಡೆ ಇರುವಂಥ ಇಷ್ಟು ಪ್ರಮಾಣದ ಕಾರ್ಬೋಹೈಡ್ರೇಟ್ ಏನಿದೆ, ಅದಕ್ಕೆ ಬೇಕಾದಷ್ಟು ಫೈಬರ್ ಅಲ್ಲೇ ಇರುತ್ತೆ ಅದ್ರ ಹೊರಗಡೆ ಅಲ್ವಾ. ಸೊ ಸಾಕಾಗತ್ತೆ, ಅದು ಸಾಕಾಗತ್ತೆ. ಇನ್ನೊಂದೇನು, ಅದು ಬಿಟ್ಟು ಬರೇ ರೆಡಿ ಅಂದರೆ ಅದು ದೇಹಕ್ಕೆ ಅದನ್ನು ಪ್ರಾಸೆಸ್ ಮಾಡೋದಕ್ಕೆ ಯಾವುದೇ ಅವಕಾಶ ಇಲ್ಲದೆ ಸೀದಾ ಅದು ಬಾಡಿಗೆ ಹೋದರೆ ಈ ಥರದ ಪ್ರಾಬ್ಲಮ್. ಹೆಲ್ತ್ ಡ್ರಿಂಕ್ಸ್ ಬರುತ್ತೆ ಕೆಲವೊಂದು ಕುಡಿಯೋದಕ್ಕೆ, ಅದ್ರಲ್ಲಿ ಸಕ್ಕರೆನೇ ಇರೋದು, ಫ್ಲೇವರ್ಸ್ ಎಲ್ಲ ಆರ್ಟಿಫಿಷಿಯಲ್, ಕಲರ್, ಫ್ಲೇವರ್ ಎಲ್ಲವೂ ಆರ್ಟಿಫಿಷಿಯಲ್, ಬರೀ ಸಕ್ಕರೆ, ನೀರು, ಸಕ್ಕರೆ ಅಷ್ಟೇ ಇರುತ್ತೆ. ಅದನ್ನು ತಗೊಂಡಾಗ ಏನಾಗುತ್ತೆ, ನಾವು ಅದೇ ಮನೆಯಲ್ಲಿ ಪಾನಕಗಳು ಮಾಡಿಕೊಂಡ್ರೆ ಆ ಥರ ಪರಿಣಾಮ ಬೀರಲ್ಲ. ಅದು ಬೇರೆ, ಇದು ಬೇರೆನೆ. ಸೊ ಯಾವತ್ತು ಹೊರಗಡೆಯಿಂದ ಏನು ರೆಡಿ ಟು ಈಟ್, ರೆಡಿ ಟು ಕುಕ್. ಇದರಲ್ಲೂ ಅಷ್ಟೇ, ಬೆಲ್ಲಕ್ಕೂ ಸಕ್ಕರೆಗೂ ಇದು ಶುಗರ್ ಬಗ್ಗೆ ಬಂತು, ಹಾಗಾಗಿ ನಾನು ಕೇಳ್ತಾ ಇದ್ದೇನೆ. ಬೆಲ್ಲಕ್ಕೂ ಸಕ್ಕರೆಗೂ ವ್ಯತ್ಯಾಸ ಏನು ಅಂತ ಅಂದರೆ, ಮೊದಲನೇದು ಎರಡರಲ್ಲೂ ಇರುವಂಥದ್ದು ಗ್ಲೂಕೋಸ್, ಆಯಿತಾ. ಯಾಕಂದರೆ ಈ ಕಾಮನ್ ನಾವು ಬಳಸುವಂಥ ಸಕ್ಕರೆ, ಬೆಲ್ಲ ಎರಡು ಕಬ್ಬಿನಿಂದ ಮಾಡುವಂಥದ್ದು. ಸೊ ಮೂಲ ಒಂದೇ ಆಗಿರೋದ್ರಿಂದ ಎರಡರಲ್ಲೂ ಅದೇ ಇರುವಂಥದ್ದು. ಮತ್ತೆ ಉಳಿದ ಸಕ್ಕರೆಗಳು ಅಥವಾ ಸಿಹಿಗಳೆಲ್ಲ ಕಾರ್ನಿಂದ ಮಾಡುವಂಥದ್ದು ಅಥವಾ ಬೇರೆ ಮೂಲಗಳದ್ದು ಸಕ್ಕರೆಗಳಿದೆ. ನಾವು ಮನೆಯಲ್ಲಿ ಸಾಮಾನ್ಯ ಬಳಸುವಂಥ ಸಕ್ಕರೆ, ಬೆಲ್ಲ. ಈಗ ಡಯಾಬಿಟಿಸ್ ಬಂದವ್ರು ಹೇಳೋದಿದೆ, ನಾವು ಸಕ್ಕರೆ ಒಳ್ಳೇದಲ್ಲ, ನಾನು ಬೆಲ್ಲ ತಿಂತೀನಿ ಅಂತ. ಡಯಾಬಿಟಿಸ್ನಂಥ ಕೇಸ್ನಲ್ಲಿ ನಿಮಗೆ ಸಕ್ಕರೆ ಇರುವಾಗ ನಿಮಗೆ ಆ ಶುಗರ್ ಸ್ಪೈಕ್ ಆಗೋದು, ಅಥವಾ ಶುಗರ್ ಏನು ಪ್ರಮಾಣ ಇದೆ, ಸಕ್ಕರೆ ಆದರೂ ಒಂದೇ, ಬೆಲ್ಲ ಆದರೂ ಒಂದೇ. ನಾನು ಈಗ ಟೀಗೆ ಸಕ್ಕರೆ ಹಾಕ್ಕೊಳ್ಳೋ ಬದಲು ಬೆಲ್ಲ ಹಾಕೋತೀನಿ ಅಂದರೆ, ಸಕ್ಕರೆಯ ಪ್ರಮಾಣದ ದೃಷ್ಟಿಯಿಂದ ನೋಡೋದಾದರೆ ಎರಡೂ ಒಂದೇ. ಓಕೆ, ಅದರಲ್ಲಿರೋ ಶುಗರ್ ಕಾಂಟೆಂಟ್, ಅದು ಗ್ಲೂಕೋಸ್ ಕಾಂಟೆಂಟ್ ಸೇಮ್ ಅದು, ಅದರಲ್ಲಿ ಏನು ವ್ಯತ್ಯಾಸ ಆಗಲ್ಲ. ಆದರೆ ಬಳಸುವಂಥ ಬೆಲ್ಲ ಸಾವಯವ ರೀತಿಯಿಂದ ತಯಾರಿಸಿದ್ದಾದರೆ, ಪ್ರೊಸೆಸ್ ಮಾಡದೇ ಇದ್ದರೆ, ಈ ಪ್ರೊಸೆಸ್ಡ್ ಬೆಲ್ಲಗಳು ನಾವು ಹೆಚ್ಚಂಗಡಿ ತರೋದು, ಅಗೇನ್ ಬೆಲ್ಲಗಳು ಕೂಡ ಪ್ರೊಸೆಸ್ಡ್, ಅದಕ್ಕೂ ಒಂದಷ್ಟು ಏನೇನೋ ಹಾಕಿರ್ತಾರೆ, ಕ್ಲೀನ್ ಮಾಡಿ ಚಂದ ಕಾಣೋ ಥರ ಮಾಡಿರ್ತಾರೆ, ಬಣ್ಣ ಬರಬೇಕು, ಕಪ್ಪಿದ್ರೆ ಬೇಡ. ಸೊ ಆ ಪ್ರೊಸೆಸ್ ಆದಾಗ ಅದಕ್ಕೆ ಏನೇನು ಅವರು ರಾಸಾಯನಿಕಗಳನ್ನು ಹಾಕಿ ಮಾಡಿರ್ತಾರೆ, ಅದರದ್ದು ಪರಿಣಾಮ ಏನಾಗುತ್ತೆ ಅದು ಖಂಡಿತ ಇದ್ದೇ ಇರುತ್ತೆ. ಅದ್ರ ಬದಲು ನೀವು ಇದು ಶುಗರ್ ಸ್ಪೈಕ್ನ ಬಗ್ಗೆ ಹೇಳೋದಾದರೆ, ಅದು ಬಿಟ್ಟು ಬೆಲ್ಲ ಮತ್ತು ಸಕ್ಕರೆ, ಪ್ರೊಸೆಸ್ಡ್ ಸಕ್ಕರೆ ಮತ್ತು ಸಾವಯವ ರೀತಿಯಿಂದ ತಯಾರಿಸಿದ ಬೆಲ್ಲ ಅಂತ ಕಂಪೇರ್ ಮಾಡಿದ್ರೆ ಬೆಲ್ಲನೇ ಹೆಚ್ಚು ಒಳ್ಳೆಯದು. ಯಾಕಂದರೆ ಅದರಲ್ಲಿ ಯಾವುದೇ ರೀತಿ ಬರೀ ಬೆಲ್ಲವನ್ನು, ಇದು ಸಕ್ಕರೆ, ಕಬ್ಬಿನ ಹಾಲನ್ನು ಕಾಯಿಸಿ ಮಾಡಿರುವಂಥ ಬೆಲ್ಲ ಅಷ್ಟೇ ಅದು, ಅದರಲ್ಲಿ ಇನ್ನೇನು ಬೇರೆ ಏನೂ ಇರಲ್ಲ. ಬಟ್ ಸಕ್ಕರೆಯಲ್ಲಿ ಬೇರೆ ಏನೇನೋ ಅಂಶಗಳು ಸೇರ್ಕೊಂಡಿರುತ್ತೆ. ಸೊ ಅದರಿಂದ ಆ ದೃಷ್ಟಿಯಿಂದ ನೋಡಿದ್ರೆ ಬೆಲ್ಲ ಒಳ್ಳೆಯದು ಸಕ್ಕರೆಗಿಂತ. ಈಗ ಕಾರ್ಬೋಹೈಡ್ರೇಟ್ಸ್ ಬಗ್ಗೆ ನಾವು ಒಂದು ಕೊನೆಯದಾಗಿ ಒಂದು ಇದು ಸಮಪ್ ಮಾಡೋದಾದರೆ, ಅಂದರೆ ಕಾರ್ಬೋಹೈಡ್ರೇಟ್ಸ್ ನಮಗೆ ಬೇಕೇ ಬೇಕು. ಯಾಕೆಂದರೆ ಅದು ನಮಗೆ ಶಕ್ತಿ ಕೊಡೋ ಅಂಥದ್ದು. ಗಾಡಿಗೆ ಪೆಟ್ರೋಲ್ ಹೇಗೋ ಹಾಗೆ ನಮಗೆ ಕಾರ್ಬೋಹೈಡ್ರೇಟ್. ಪೆಟ್ರೋಲ್ ಕೊಡಲ್ಲ, ನಾನು ಅದಕ್ಕೆ ನೀರು ಹಾಕ್ತೀನಿ, ಕೆರೋಸಿನ್ ಹಾಕ್ತೀನಿ, ಕೆರೋಸಿನ್ ಹಾಕಿ ಗಾಡಿ ಓಡಿಸ್ತಾರೆ ಕೆಲವೊಂದು, ಇದು ಇದೆ, ಅದು ಹೇಗೆ ಹೊಗೆ ಬರುತ್ತೆ ಎಲ್ಲರಿಗೂ ಗೊತ್ತು, ಎಂಜಿನ್ನು ಹಾಳಾಗುತ್ತೆ. ಇದು ಹಾಗೆ ನಮ್ಮ ಗಾಡಿ, ನಾನು ಪ್ರೋಟೀನ್ ಕೊಡಿ, ಫ್ಯಾಟ್ ಕೊಡಿ, ಮತ್ತೇನೋ ಕೊಡಿ, ಕಾರ್ಬೋಹೈಡ್ರೇಟ್ಸ್ ಕೊಡಲಿಲ್ಲ ಅಂದರೆ ದೇಹ ಅದನ್ನೆಲ್ಲ ಬಳಸ್ಕೊಳತ್ತೆ. ಆದರೆ ಪೆಟ್ರೋಲ್ ಹಾಕೋ ಗಾಡಿಗೆ ಪೆಟ್ರೋಲ್ ಎಫಿಷಿಯನ್ಸಿ ಕಮ್ಮಿ ಆಗ್ತಾ ಹೋಗುತ್ತೆ. ದೇಹ ಅದಕ್ಕೋಸ್ಕರ ಇನ್ನಷ್ಟು ಎಫರ್ಟ್ ಹಾಕಬೇಕಾಗತ್ತೆ. ಸೊ ನೀವು ದಿನಕ್ಕೆ 2 ಹೊತ್ತೋ 3 ಹೊತ್ತೋ ನಾವೇನು ತಿಂತೀವಿ, ಆಗ ಒಂದು ಪ್ರಮಾಣದ ಕಾರ್ಬೋಹೈಡ್ರೇಟ್ಸ್ ಅದರಲ್ಲಿ ಇರಬೇಕು. ಅದ್ರ ಜೊತೆಗೆ ನೀವು ಪ್ರೋಟೀನ್ ಬೇಕು, ಎಲ್ಲ ಬೇಕು.
ಬಟ್ ಕಾರ್ಬೋಹೈಡ್ರೇಟ್ಸ್ ಟೋಟಲಿ ಬಿಡಬೇಡಿ. ಬಟ್ ಪ್ರೊಸೆಸ್ಡ್ ಕಾರ್ಬೋಹೈಡ್ರೇಟ್ಸ್ ಬೇಡ. ರೈಟ್. ಅಷ್ಟು ಯೋಚನೆ ಮಾಡಬೇಕು. ಯಾವುದೇ ಆಗಲಿ, ಈಗ ತಯಾರಾಗಿ ಆಲ್ರೆಡಿ ನಿಮಗೆ ಅದನ್ನು ಪ್ಯಾಕೆಟಿಂದ ತೆಗೆದು ತಿನ್ನೋವಂಥ ಬಿಸ್ಕೆಟ್ಗಳಿರ್ಬೋದು, ಅಥವಾ ಚಾಕ್ಲೇಟ್ಸ್ ಇರ್ಬೋದು, ಅಥವಾ ಚಿಪ್ಸ್, ಬಗೆ ಬಗೆಯ ಚಿಪ್ಸ್ ಇದೆ, ಬಗೆ ಬಗೆಯ ಪ್ರಾಡಕ್ಟ್ಸ್ ಇದೆ. ನಮ್ಮನ್ನು ಅಟ್ರ್ಯಾಕ್ಟ್ ಮಾಡೋದಕ್ಕೋಸ್ಕರನೇ ಅವುಗಳ ಪ್ಯಾಕೇಜಿಂಗ್ ಇರುತ್ತೆ, ಅವುಗಳ ರುಚಿ ಕೂಡ ಇರುತ್ತೆ. ನಾಲಿಗೆಗೆ ಹಿತ ಅನ್ನಿಸ್ಬಹುದು, ದೇಹಕ್ಕೆ ಅದು ಎಷ್ಟು ತೊಂದರೆ ಕೊಡುತ್ತೆ ಅನ್ನೋದು ಇಮಿಡಿಯೇಟ್ಲಿ ಗೊತ್ತಾಗದೇನೂ ಇರ್ಬೋದು, ಅಥವಾ ಹೆಲ್ತ್ ಇಶ್ಯೂಸ್ ಇದ್ದವ್ರಿಗೆ ಇಮಿಡಿಯೇಟ್ಲಿ ಕೂಡ ಗೊತ್ತಾಗುವಂಥ ಸಾಧ್ಯತೆ ಇದೆ ಅಂತ ಕೂಡ ನಾವು ಅದನ್ನು ಡಿಸ್ಕಸ್ ಮಾಡಿದ್ವಿ. ದಯವಿಟ್ಟು ಕಾರ್ಬೋಹೈಡ್ರೇಟ್ಸ್ ಆರ್ ನಾಟ್ ಎಂಟೈರ್ಲಿ ಬ್ಯಾಡ್. ಅದನ್ನು ನಾವು ಹೇಗೆ ಎಲ್ಲದರ ಜೊತೆ ಸೇರಿಸ್ಕೊಂಡು ಹೋಗ್ತೀವಿ, ನಾವು ಯಾವತ್ತೂ ಬ್ಯಾಲೆನ್ಸ್ ಡಯಟ್ ಬಗ್ಗೆ, ಬ್ಯಾಲೆನ್ಸ್ ಫುಡ್ ಬಗ್ಗೆ ಮಾತಾಡ್ತಾನೆ ಇರ್ತೀವಿ. ಸೊ ಲೈಫಲ್ಲಿ ಬ್ಯಾಲೆನ್ಸ್ ಇರಲಿ, ನಿಮ್ಮ ಫುಡ್ಡಲ್ಲೂ ಬ್ಯಾಲೆನ್ಸ್ ಇರಲಿ. ಒಳ್ಳೆಯದಾಗಲಿ. ಥ್ಯಾಂಕ್ ಯು, ಧನ್ಯವಾದ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ನಮಸ್ಕಾರ.